ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರವಾದಿಜಯೋ ದಿವ್ಯ ಜ್ಞಾನ ಭಕ್ತ್ಯಾದಿವರ್ಧನಂ ಸರ್ವಾಭೀಷ್ಟ ಪ್ರವೃದ್ಧಿ ಸ್ಯಾತ್ ನಾತ್ರ ಕಾರ್ಯ ವಿಚಾರಣಾ. ಇಲ್ಲಿಯವರೆಗೂ ಪುತ್ರ ಲಾಭ ಆಗೇ ಆಗತ್ತೆ. ಯಾರು ಈ ಸ್ತೋತ್ರವನ್ನು ಹೇಳಿ ರಾಯರ ಎದುರುಗಡೆಯಲ್ಲಿ ದೀಪ ಸಂಯೋಜನೆಯನ್ನು ಮಾಡ್ತಾರೋ ಅಂತಹ ವ್ಯಕ್ತಿಗಳಿಗೆ ಜ್ಞಾನ, ಪುತ್ರ ಮುಂತಾದಂತಹ ಯಾವ ಸಂಪತ್ತುಗಳು ಬೇಕೋ ಅದೆಲ್ಲವೂ ಕೂಡ ಖಂಡಿತವಾಗಿ ಉಪಲಬ್ಧವಾಗತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳಿ, ಇದರ ಜೊತೆಯಲ್ಲಿ ಪರವಾದಿ ಜಯೋ ದಿವ್ಯ ಜ್ಞಾನ ಭಕ್ತ್ಯಾದಿ ವರ್ಧನಂ, ಪ್ರತಿವಾದಿಗಳ ಜಯ, ಪ್ರತಿವಾದಿಗಳನ್ನ ಜಯಿಸುವ ಸಾಮರ್ಥ್ಯವನ್ನ ಪಡೀತಾರೆ. ದಿವ್ಯ ಜ್ಞಾನ ಭಕ್ತ್ಯಾದಿ ವರ್ಧನಂ, ಇಂದಿನ ಕಾಲದಲ್ಲೆಲ್ಲ ವಾದ ವಿವಾದಗಳು, ಚರ್ಚೆ ಮುಂತಾದವುಗಳು ಬಹಳ ನಡೀತಾ ಇತ್ತು. ಅದರಲ್ಲಿ ಪ್ರತಿವಾದಿ ಜಯ ಮಹಾ ದೊಡ್ಡದಾದಂತಹ ಕೀರ್ತಿಗೆ ಸಾಧನವಾಗಿತ್ತು. ಆ ಪ್ರತಿವಾದಿಗಳ ಜಯವನ್ನ ಈ ರಾಘವೇಂದ್ರ ಸ್ತೋತ್ರವನ್ನ ಪಠಿಸಿ ರಾಯರ ಪರಿಮಳಾದಿ ಗ್ರಂಥಗಳ ಅಧ್ಯಯನವನ್ನ ಮಾಡಿ ಶಾಸ್ತ್ರದ ಆಮೂಲಾಗ್ರವಾದ ಅಧ್ಯಯನವನ್ನು ಮಾಡಿದರು ಅಂತಾದರೆ ಅಂತಹ ದೊಡ್ಡದಾದಂತಹ ಫಲವನ್ನ ಪಡಿತಾರೆ. ಪರವಾದಿ ಜಯ ಅಷ್ಟೇ ಅಲ್ಲ, ದಿವ್ಯ ಜ್ಞಾನ ಭಕ್ತಿಯಾದಿ ವರ್ಧನಂ. ದಿವ್ಯ ಅಂತಂದ್ರೆ ಶುದ್ಧವಾದ ಅಂತ ಅರ್ಥ. ಶುದ್ಧವಾದ ಜ್ಞಾನ ಭಕ್ತಿಯಾದಿಗಳು ಅಂದ್ರೆ ಏನು? ನಮ್ಮ ಜ್ಞಾನ ಭಕ್ತಿಯಾದಿಗಳೆಲ್ಲವೂ ಕೂಡ ಯಾವುದೋ ಒಂದು ಕೋಸ್ಕರವಾಗಿರುವಂತಹದ್ದು. ಶುದ್ಧವಾದಂತಹ ಜ್ಞಾನ ಭಕ್ತಿಯಾದಿಗಳಲ್ಲ. ನಮ್ಮ ಜ್ಞಾನ ಏನಿದ್ರೂ ಕೂಡ ಕೆಲಸಕ್ಕೋಸ್ಕರ, ಉಪಜೀವನಕ್ಕೋಸ್ಕರ ಇರುವಂತಹದ್ದು. ನಮ್ಮ ಭಕ್ತಿಯೂ ಕೂಡ ಅಯ್ಯೋ ನಮಗೆ ಈ ಕೆಲಸ ಆಗ್ಬೇಕಾಗಿದೆ, ಪರಮಾತ್ಮನನ್ನ ಶರಣ ಹೊಂದದೇ ಇದ್ರೆ ಈ ಕೆಲಸ ಆಗೋದಿಲ್ಲ ಅನ್ನೋ ಕಾರಣದಿಂದಾಗಿ ನಾವು ಭಕ್ತಿಯನ್ನು ಮಾಡ್ತೇವೆ ಹೊರತಾಗಿ ನಮ್ಮ ಭಕ್ತಿ ಶುದ್ಧವಾದ ಭಕ್ತಿ ಅಲ್ಲ. ಜ್ಞಾನ ಭಕ್ತಿಯಾದಿ ವರ್ಧನಂ. ಅದಕ್ಕೆ ದಿವ್ಯವಾದಂತಹ ಜ್ಞಾನ ಭಕ್ತಿಯಾದಿಗಳು ಅಂತಂದ್ರೆ ಪರಿಶುದ್ಧವಾದ ಭಗವಂತನ ಪ್ರೀತಿಗೋಸ್ಕರ ಮಾಡುವಂತಹ ಜ್ಞಾನ ಭಕ್ತಿಯಾದಿಗಳೆಲ್ಲವೂ ಕೂಡ ಈ ರಾಯರ ಸ್ತೋತ್ರವನ್ನು ಮಾಡೋದ್ರಿಂದ ರಾಯರಿಗೆ ಪರಮಾತ್ಮನಲ್ಲಿ ಯಾವ ರೀತಿಯಾದಂತಹ ಶುದ್ಧವಾದಂತಹ ಭಕ್ತಿಯಾದಿಗಳಿದ್ವೋ ಅಂತಹ ಭಕ್ತಿಯಾದಿಗಳು ಅಭಿವೃದ್ಧಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಪರವಾದಿ ಜಯ, ಒಂದು ಪರವಾದಿಗಳನ್ನ ನಿಗ್ರಹ ಮಾಡುವ ಸಾಮರ್ಥ್ಯ ಅದಕ್ಕೆ ಅಂತ ಎದುರಿನಲ್ಲಿ ಯಾರಾದ್ರೂ ಬಂದ್ರು ಅಂತಂದ್ರೆ ಆ ಎಲ್ಲ ವಾದಿಗಳನ್ನ ಗೆಲ್ಲುವ ಸಾಮರ್ಥ್ಯ. ಅಷ್ಟೇ ಅಲ್ಲದೇನೆ ಜ್ಞಾನ ಭಕ್ತಿಯಾದಿ ವರ್ಧನಂ, ಜ್ಞಾನ ಭಕ್ತಿಗಳು ಅಭಿವೃದ್ಧಿ ಆಗುತ್ತೆ. ಅದು ವೈಶೇಷಕರವಾಗದೇ ಪಡುವಂತಹ ಜ್ಞಾನ ಭಕ್ತಿಯಾದಿಗಳೆಲ್ಲ ಶುದ್ಧವಾದ ಜ್ಞಾನ ಭಕ್ತಿಯಾದಿಗಳು. ಭಗವಂತನಲ್ಲಿ ನಿಷ್ಕಲ್ಮಶವಾದಂತಹ ಭಕ್ತಿ, ಆ ಭಕ್ತಿಗೆ ಪೂರ್ವವಾದಂತಹ ಜ್ಞಾನ, ಇದು ರಾಯರ ಸ್ತೋತ್ರದಿಂದಾಗಿ ಅಭಿವೃದ್ಧಿ ಆಗುತ್ತೆ. ಅಷ್ಟೇ ಅಲ್ಲ, ಇಷ್ಟ ಆಯ್ತು ಅಂತಂದ್ರೆ ಅಯ್ಯೋ ನೀವು ಜ್ಞಾನ ಭಕ್ತಿಯಾದಿಗಳನ್ನ ತಗೊಂಡು ಏನ್ ಮಾಡ್ಬೇಕ್ರಿ, ನಮಗೆ ಇಲ್ಲಿ ಸುಖವಾಗಿರ್ಬೇಕು ಅಂತಿದ್ರೆ ಆ ಸುಖಗಳನ್ನ ಹೇಗ್ ಸಿಗತ್ತೆ ಅಂತ ಹೇಳಿ ಅದನ್ನ ಮಾಡೋಣ ಅಂತಂದ್ರೆ ಸರ್ವಾಭೀಷ್ಟ ಪ್ರವೃದ್ಧಿ ಸ್ಯಾತ್. ನಿಮ್ಮ ಅಭೀಷ್ಟಗಳೇನಿದೆಯೋ ಆ ಎಲ್ಲ ಅಭೀಷ್ಟಗಳು ಕೂಡ ಅಭಿವೃದ್ಧಿಯನ್ನು ಹೊಂದುತ್ತೆ. ಯಾವ ಅಭೀಷ್ಟಗಳಲ್ಲೂ ಕೂಡ ಕೊರತೆ ಉಂಟಾಗುವುದಿಲ್ಲ. ಮಾತ್ರ ಕಾರ್ಯ ವಿಚಾರಣ, ಈ ವಿಷಯದಲ್ಲಿ ಸಂದೇಹಕ್ಕೆ ಪರಿಶುದ್ಧವಾದ ಜ್ಞಾನ ಭಕ್ತಿಯಾದಿಗಳು ಯಾವ ವ್ಯಕ್ತಿಯಲ್ಲಿರುತ್ತೋ ಆ ವ್ಯಕ್ತಿಗೆ ಅಭೀಷ್ಟಗಳು ಸಿಗೋದಿಲ್ಲ ಅಂತ ಅದನ್ನೇನು ಮತ್ತೆ ಸಿಗೋದಿಲ್ಲ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಸಿಕ್ಕೇ ಸಿಗತ್ತೆ. ಸರ್ವಾಭೀಷ್ಟ ಪ್ರವೃದ್ಧಿ ಸ್ಯಾತ್. ಅವನಿಗೆ ಅಭೀಷ್ಟವಾದದ್ದು ಯಾವ್ದಿದೆಯೋ, ಅವನಿಗೆ ಹಿತವಾದದ್ದು ಯಾವ್ದಿದೆಯೋ,
ಯಾವುದು ಸಿಕ್ಕರೆ ಅವನ ಜೀವನದಲ್ಲಿ ಸುಖವಾಗಿರ್ತಾನೋ ಅಂತಹ ಎಲ್ಲ ಅಭೀಷ್ಟಗಳು ಕೂಡ ಅಭಿವೃದ್ಧಿ ಆಗತ್ತೆ. ಅತ್ರ ವಿಚಾರಣ ನ ಕಾರ್ಯ. ಆ ವಿಷಯದಲ್ಲಿ ಎಂದಿಗೂ ಸಂಕೋಚವನ್ನು ಮಾಡುವುದು ಸರಿಯಲ್ಲ. ಸರ್ವಾಭೀಷ್ಟ ಪ್ರವೃದ್ಧಿ ಸ್ಯಾತ್. ಸಂಶಯ ಮಾಡಬೇಡಿ, ರಾಯರ ಸ್ತೋತ್ರದಿಂದ ಸಿಗದೇ ಇರುವಂತಹ ಫಲಗಳೇ ಇಲ್ಲ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಪರವಾದಿ ಜಯ, ಪ್ರತಿವಾದಿಗಳ ನಿಗ್ರಹ, ಜ್ಞಾನ ಭಕ್ತಿಯಾದಿ ವರ್ಧನಂ, ದಿವ್ಯವಾದ ಶುದ್ಧವಾದ ಜ್ಞಾನ ಭಕ್ತಿಯಾದಿಗಳ ಅಭಿವೃದ್ಧಿ, ಅದರ ಜೊತೆಯಲ್ಲಿ ಸರ್ವಾಭೀಷ್ಟಗಳ ಪ್ರಾಪ್ತಿ. ಈ ವಿಷಯದಲ್ಲಿ ಸಂಶಯ ಬೇಡ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಪರವಾದಿ ಜಯೋ ದಿವ್ಯ ಜ್ಞಾನ ಭಕ್ತ್ಯಾದಿ ವರ್ಧನಂ ಸರ್ವಾಭೀಷ್ಟ ಪ್ರವೃದ್ಧಿ ಸ್ಯಾತ್ ನಾತ್ರ ಕಾರ್ಯ ವಿಚಾರಣ. ಇದು ಒಟ್ಟಾರೆ ಈ ಶ್ಲೋಕದ ಭಾವಾರ್ಥ. ಇದರಲ್ಲೇನಾದ್ರೂ ಸಂಶಯಗಳಿತ್ತು ಅಂದ್ರೆ ಕೇಳಬಹುದು. ಹರೇ ನಮಃ. ಶ್ರೀಕೃಷ್ಣ ನಮಸ್ತೆ. ಗುರುಜಿ, ವಿಚಾರಣ ಅನ್ನೋದಕ್ಕೆ ಏನ್ ಅರ್ಥ ಆಗ್ತದೆ? ವಿಚಾರಣ ನ ಕಾರ್ಯ. ಈ ವಿಷಯದಲ್ಲಿ ಸಂಶಯ ಪಡಬೇಡಿ, ಆಗತ್ತೋ ಇಲ್ಲೋ ಅಂತ ಸಂದೇಹಗೊಳ್ಳಬೇಡಿ.